ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಅಶ್ವತ್ಥ ನಾರಾಯಣನೇ ಉರಿಗೌಡ, ಸಿಟಿ ರವಿಯೇ ನಂಜೇಗೌಡ, ಉರಿಗೌಡ ನಂಜೇಗೌಡ ಬಿಜೆಪಿಗರೇ ಸೃಷ್ಟಿಸಿದ ಪಾತ್ರಗಳು. ಈ ವಿಚಾರ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ನಾವ್ಯಾರು ಹೇಡಿಗಳಲ್ಲ. ಯಾವ ಉರಿಗೌಡ, ಸಿಟಿ ರವಿ, ನಂಜೇಗೌಡ, ಅಶ್ವತ್ಥನಾರಾಯಣ ಹೊಸದಾಗೆ ಅವರು ಸ್ಟೋರಿ ಬರಿತಾ ಇದ್ದಾರೆ. ಅದಕ್ಕೆ ಸಿನಿಮಾ ತೆಗಿಯೋಕ್ಕೆ ಇನ್ನೊಬ್ಬ ಯಾರೋ ಒಬ್ಬ ಹೊರಟಿದ್ದಾನೆ. ಇದು ಇಡೀ ಒಕ್ಕಲಿಗ ಸಮುದಾಯಕ್ಕೆ ಮಸಿ ಬಳಿಯುವಂಥ ಕೆಲಸ ಈ ಬಿಜೆಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ನಾವು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಸ್ವಾಮಿಗಳು ಹೋರಾಟದ ಸ್ವರೂಪ ನಾಯಕತ್ವ ವಹಿಸಬೇಕು. ಅವ್ರು ವಹಿಸಲಿಲ್ಲ ಅಂತಂದರೆ ನಾನು ಒಂದು ಪಕ್ಷದ ಅಧ್ಯಕ್ಷನ ಒಂದು ಕಡೆ ಸೈಡ್ಗೆ ಇಟ್ಬಿಟ್ಟು ನಾನೇ ಈ ವಿಚಾರದಲ್ಲಿ ಹೋರಾಟವನ್ನು ಮುಂದುವರಿಸ್ತೇನೆ. ಕಳಂಕ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಿದ್ದ ಯಾವ ಉರಿಗೌಡ ಇದ್ದ, ಯಾವ ನಂಜೇಗೌಡ ಇದ್ದ, ಇವರೇ ಉರಿಗೌಡ ನಂಜೇಗೌಡ. ಏನು ಸಿನಿಮಾ ತೆಗೆದು ಬಿಡ್ತಾರೆ. ತೆಗಿಲಿ ಸಿನಿಮಾ, ಯಾರು ಬೇಡ. ಇನ್ನೊಂದು ಕಡೆ ಉರಿಗೌಡ ನಂಜೇಗೌಡ ಚರ್ಚೆ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ, ಹುಡುಗಾಟಿಕೆ ಆಡ್ತಿದ್ದವರಿಗೆ ನಿರ್ಮಲಾನಂದನಾಥ ಸ್ವಾಮೀಜಿ ಬುದ್ಧಿ ಹೇಳಿದ್ದಾರೆ. ಇದಕ್ಕಾಗಿ ನಾನು ಶ್ರೀಗಳನ್ನ ಅಭಿನಂದಿಸ್ತೇನೆ. ಇನ್ನು ಮುಂದೆ ನಾನು ಸಹ ಏನು ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಚಿಂಚನಗಿರಿ ಮಹಾಸ್ವಾಮೀಜಿಯವರು ನಿನ್ನೆ ದಿನ ಈ ಹುಡುಗಾಟಿಕೆ ಆಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಕರೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೀವು ಈ ರೀತಿ ಹುಡುಗಾಟಿಕೆ ಮಾಡಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರಬಾರದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ನಾನು ಅಭಿನಂದಿಸ್ತೀನಿ. ನಿನ್ನೆ ದಿನ ಬಹುಶಃ ಅದಕ್ಕೆ ಅಂತಿಮ ತೆರೆ ಎಳೆದಿದ್ದಾರೆ ಸ್ವಾಮೀಜಿಯವರು. ಅದರಿಂದ ಉರಿಗೌಡಂದು ಆಗಲಿ, ಇಲ್ಲ ದೊಡ್ಡ ನಂಜೇಗೌಡನೋ ಚಿಕ್ಕ ನಂಜೇಗೌಡರು ಅವ್ರದ್ದೆಲ್ಲ ಸದ್ಯಕ್ಕೆ ಈಗ ಚರ್ಚೆ ಬೇಡ. ನಮ್ಮ ಚಿಂಚನಗಿರಿ ಉರಿಗೌಡ ನಂಜೇಗೌಡ ವಿಚಾರದಲ್ಲಿ ಸುಮ್ಮನಿರುವಂತೆ ನಿರ್ಮಲಾನಂದನಾಥ ಶ್ರೀಗಳು ಸೂಚಿಸಿದ್ರೂ ಬಿಜೆಪಿ ನಾಯಕರು ತಣ್ಣಗಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೀಗ ಸಿಟಿ ರವಿ ಮತ್ತೆ ಕ್ಯಾತೆ ತೆಗೆದಿದ್ದು, ಉರಿಗೌಡ ನಂಜೇಗೌಡ ಕಾಲ್ಪನಿಕ ಪಾತ್ರಗಳಲ್ಲ, ನಿರ್ಮಲಾನಂದನಾಥ ಶ್ರೀಗಳಿಗೆ ವಾಸ್ತವ ಮನವರಿಕೆ ಮಾಡಿಕೊಡ್ತೇವೆ ಅಂತ ಹೇಳಿದರು. ಆ ದಿನಗಳು ಚೇತನ್ ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ. ಉರಿಗೌಡ ನಂಜೇಗೌಡ ವಿವಾದದ ಬಗ್ಗೆ ಮಾತನಾಡುವ ಭರದಲ್ಲಿ ಹಿಂದೂಗಳನ್ನ ಮತ್ತೊಮ್ಮೆ ಕೆಣಕಿದ್ದಕ್ಕೆ ಶೇಷಾದ್ರಿಪುರ ಪೊಲೀಸರು ನಟನನ್ನ ಬಂಧಿಸಿದ್ದಾರೆ. ಹಿಂದುತ್ವದ ಬಗ್ಗೆ ಚೇತನ್ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಆದ್ರಿಂದ ಚೇತನ್ರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಲಯ ಚೇತನ್ರನ್ನ 14 ದಿನಗಳ ನ್ಯಾಯಾಂಗಕ್ಕೆ ಬಂಧನಕ್ಕೆ ಒಳಪಡಿಸಿದೆ. ಹರಿದ ಬಾಯಿಗಳು ಅಂದ್ರೆ ಈಶ್ವರಪ್ಪನವರಿಗೆ ತಾಗಲ್ಲ ಅಂತ ಎಂಎಲ್ಸಿ ಆಯನೂರು ಮಂಜುನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ದಾರೆ, ಆದ್ರೆ ಅವನು ಇನ್ನೂ ಸಣ್ಣವನಿದ್ದಾನೆ, ಅವನಿಗೆ ಮುಂದೆ ಅವಕಾಶ ಕೊಡ್ಲಿ ಅಂತ ಆಯನೂರು ಹೇಳಿದರು. ಕೋಲಾರ ಸುರಕ್ಷಿತ ಅಲ್ಲ ಎಂಬ ವರದಿಗಳಿವೆ, ಹೀಗಾಗಿ ಬೇರೆ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿ ಅಂತ ಹೈಕಮಾಂಡ್ ಸೂಚಿಸಿದ ಬಳಿಕ ಅಡಕತ್ತರಿಯಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಕೋಲಾರದ ಅಭಿಮಾನಿಗಳನ್ನ ಸಮಾಧಾನ ಮಾಡಲು ಫ್ಯಾಮಿಲಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ನಾನು ಹೆಂಡತಿ ಮತ್ತು ಮಗನ ಜೊತೆ ಚರ್ಚೆ ಮಾಡಿ ಗುರುವಾರ ಅಂತಿಮ ತೀರ್ಮಾನ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವರು ನೀವು 1% ಕೂಡ ರಿಸ್ಕ್ ತಗೋಬಾರದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ನಿಂತ್ಕೊಳ್ಳಿ ಅಂತಾಗಲಿ, ನಿಂತ್ಕೋಬೇಡಿ ಅಂತಾಗಲಿ ಏನು ಹೇಳಿಲ್ಲ. ಸುಮ್ಮನೆ ಅಪಪ್ರಚಾರ ಆಗ್ಬಿಟ್ಟದೆ. ಅಪಪ್ರಚಾರ ಆಗ್ಬಿಟ್ಟದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ. ಕಾಮಗಾರಿ ಮುಗಿಯದೇ ಇದ್ರೂ ಉದ್ಘಾಟನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್, ಮೆಟ್ರೋ, ಬೆಂಗಳೂರು ಮೈಸೂರು ಹೆದ್ದಾರಿ ಕಾಮಗಾರಿಗೆ ಅಂತ್ಯವಾಗಿಲ್ಲ. ಆದರೂ ಮೋದಿ ಉದ್ಘಾಟನೆ ಮಾಡಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹೇಳಿದ್ದಾರೆ. ಸುರ್ಜೇವಾಲಾ ಆರೋಪಕ್ಕೆ ಸಚಿವ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿ ಏನಂದ್ರೆ ನಮ್ಮ ಕೆಲಸವೇ ನಮ್ಮ ಗ್ಯಾರಂಟಿ, ಬೋಗಸ್ ಗ್ಯಾರಂಟಿಗಳನ್ನ ನಾವು ಕೊಡಲ್ಲ, ನಮ್ಮ ಕೆಲಸ ಅಭಿವೃದ್ಧಿ ನಮ್ಮ ಗ್ಯಾರಂಟಿ ಅಂತ ಹೇಳಿದ್ರು. ನಮ್ಮ ಗ್ಯಾರಂಟಿ ಏನಪ್ಪ, ನಮ್ಮ ಕೆಲಸ ನಮ್ಮ ಗ್ಯಾರಂಟಿ. ಬೋಗಸ್ ಗ್ಯಾರಂಟಿಗಳನ್ನು ನಾವು ಕೊಡೋದು, ಘೋಷಣೆ ಗ್ಯಾರಂಟಿಗಳನ್ನು ಕೊಡಲ್ಲ. ನಾವು ಏನು ಕೆಲಸ ಮಾಡಿದ್ದೇವೆ ಅವುಗಳನ್ನು ಇವತ್ತು
ಸಮರ್ಪಣೆ ಲೋಕಾರ್ಪಣೆ ಮಾಡೋ ಮುಖಾಂತರ ನಾವು ಮಾಡಿರುವ ಕೆಲಸವೇ ಅಭಿವೃದ್ಧಿಯೇ ನಮ್ಮ ಒಂದು ಗ್ಯಾರಂಟಿ ಅಂತ ಹೇಳಕ್ಕೆ ಇಚ್ಛೆ. ಚುನಾವಣೆ ಬಂದ ಇದೆಲ್ಲ ಹಿಂದೆ ಕೆಲಸ ಮಾಡಿರೋ ಗ್ಯಾರಂಟಿ, ನಾವು ಮಾಡಿರುವಂಥ ಗ್ಯಾರಂಟಿ, ಜನರಿಗೆ ಮುಟ್ಟಿರುವಂಥ ಗ್ಯಾರಂಟಿ. ಬೋಗಸ್ ಗ್ಯಾರಂಟಿ ಅಂತ ನೀವೇ ದಿವಸ ಪತ್ರಿಕೆಯಲ್ಲಿ ಹಾಕ್ತಿರೋ. ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದು, ಜನರನ್ನು ಮರಳು ಮೋಸ ಮಾಡಲು ಗ್ಯಾರಂಟಿ ಕಾರ್ಡ್ ಹಂಚುತ್ತಿದ್ದಾರೆ, ಕಾಂಗ್ರೆಸ್ ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದೆ ಅಂತ ಟೀಕಿಸಿದರು. 4ನೇ ಗ್ಯಾರಂಟಿ 3,500 ರೂಪಾಯಿ ಡಿಗ್ರಿ ಹೋಲ್ಡರ್ ಯುವಕರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿಯನ್ನು ಕೊಡುವಂಥ ಗ್ಯಾರಂಟಿ. ನಾನು ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ಸಿನ ನಾಯಕರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ದೇಶವನ್ನು ಸುಮಾರು 60 ವರ್ಷಗಳಿಂದಲೂ ಹೆಚ್ಚು ಆಡಳಿತ ಮಾಡಿದಂಥ ಒಂದು ಜವಾಬ್ದಾರಿಯುತ ಪಕ್ಷ ಅಂತ ನಾವು ಅಂದ್ಕೊಂಡಿದ್ದೀವಿ. ದೇಶದ ಎಲ್ಲ ಕಡೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತು ಅವರು ಚಿಂಚನಸೂರ್ ಬಿಜೆಪಿ ಹಾಗೂ ಕೋಲಿ ಸಮಾಜಕ್ಕೆ ದ್ರೋಹ ಬಗೆದಿದ್ದಾರೆ. ಬಿಜೆಪಿ ಪಕ್ಷವನ್ನ ತಾಯಿ ಪಕ್ಷ ಅಂತ ಹೇಳಿ, ತಾಯಿ ಮಗನ ಸಂಬಂಧ ಹೇಳಿ ಬಿಜೆಪಿಗೆ ದ್ರೋಹ ಮಾಡಿದ್ದಾರೆ ಅಂತ ಬಿಜೆಪಿ ಮುಖಂಡ ಗಿರೀಶ್ ಮಟ್ಟಣ್ಣನವರ್ ವಾಗ್ದಾಳಿ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿಗೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ನಯವಾಗಿ ತಿರುಗೇಟನ್ನ ನೀಡಿದ್ದಾರೆ. ನಾನು ಇನ್ನೂ ಎಲ್ಲಿಯೂ ಟಿಕೆಟ್ ಕೇಳಿಲ್ಲ, ಕೇಳಬೇಕೋ ಕೇಳಬಾರದೋ ಅನ್ನೋ ಬಗ್ಗೆ ಜನರ ಅಭಿಪ್ರಾಯ ಪಡೆದುಕೊಳ್ತೇನೆ. ರಮೇಶ್ ಜಾರಕಿಹೊಳಿ ಪ್ರಬುದ್ಧ ರಾಜಕಾರಣಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಶಾಮನೂರು ಶಿವಶಂಕರಪ್ಪ ಎಸ್ಎಸ್ ಮಲ್ಲಿಕಾರ್ಜುನರನ್ನ ಸೋಲಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದ ಮುಸ್ಲಿಂ ಮುಖಂಡರೊಂದಿಗೆ ಬಿಜೆಪಿ ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ದಾವಣಗೆರೆಯ ಸುಲ್ತಾನ್ ಪ್ಯಾಲೇಸ್ನಲ್ಲಿ ಸಂಸದ ಸಿದ್ದೇಶ್ವರ್ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದು 1000ಕ್ಕೂ ಅಧಿಕ ಮುಸ್ಲಿಂ ಮುಖಂಡರು ಭಾಗವಹಿಸಿದ್ರು. ಜಿಲ್ಲೆಯಲ್ಲಿ ಅಪ್ಪ ಮಕ್ಕಳದ್ದೇ ಕಾರುಬಾರು ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸುವ ದಾವಣಗೆರೆ ದಕ್ಷಿಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂದ್ರು. ಆದ್ರಿಂದ ಈ ಬಾರಿ ಬಿಜೆಪಿ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಕೋಲಾರದ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಜೆಡಿಎಸ್ ಇಮ್ರಾನ್ ಪಾಷಾ ಜೀವ ಬೆದರಿಕೆ ಹಾಕಿದ್ದಾರಂತೆ. ನಾರಾಯಣಸ್ವಾಮಿ ಮನೆಗೆ ನುಗ್ಗಿ ಗಲಾಟೆ ಮಾಡುವುದಾಗಿ ಓಪನ್ ಚಾಲೆಂಜ್ ಹಾಕಿದ್ದಾರಂತೆ. ಆದ್ರಿಂದ ಇಮ್ರಾನ್ ಹೇಳಿಕೆ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬಂಗಾರಪೇಟೆ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ಮಾತನಾಡಿರೋ ಸಂಸದ ಪ್ರಜ್ವಲ್ ರೇವಣ್ಣ ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧ, 2ನೇ ಪಟ್ಟಿ ಬಿಡುಗಡೆ ಆಗಲಿ, ಆಗ ಎಲ್ಲ ಆಚೆ ಬರುತ್ತೆ ಅಂತ ಹೇಳಿದ್ದಾರೆ. ತುಮಕೂರಿನ ತುರುವೇಕೆರೆ ಪಟ್ಟಣದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿತ್ತು. ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಕಾಂಗ್ರೆಸ್ ಕಾಲ ಮುಗಿದು ಹೋಗಿದೆ, ಮಸಾಲೆ ಜಯರಾಮ್ರಂತ ಎಂಎಲ್ಎ ಪಡೆದಿರೋದು ನಿಮ್ಮ ಸೌಭಾಗ್ಯ ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ಸೊಳ್ಳೆ ಪರದೆ ಗಿಫ್ಟ್ ಪಾಲಿಟಿಕ್ಸ್ ನಡೀತಾ ಇದೆ. ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ತಮ್ಮ ಜನ್ಮದಿನ ಪ್ರಯುಕ್ತ ಸೊಳ್ಳೆ ಪರದೆ ಹಂಚಿದ್ರು. ಸಿಕ್ಕಿದ್ದೇ ಸೀರುಂಡೆ ಅಂತ ಹೆಂಗಸರು ಸೊಳ್ಳೆ ಪರದೆಗಾಗಿ ಮುಗಿಬಿದ್ದಿದ್ರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕುಕ್ಕರ್ ಸಾರಿ ಪಾಲಿಟಿಕ್ಸ್ ಶುರುವಾಗಿದೆ. ದಾವಣಗೆರೆ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅಭಿಮಾನಿಗಳು ಗಿಫ್ಟ್ ಅನ್ನ ಹಂಚುತ್ತಿದ್ದಾರೆ. ತಡರಾತ್ರಿ ಮತದಾರರಿಗೆ ಹಂಚಲು ತಂದಿದ್ದ ಕುಕ್ಕರ್ ತವಾವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಾ ಇದ್ದ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ಯಾರಿಗೂ ಗೊತ್ತಾಗದಂತೆ 1,000ಕ್ಕೂ ಹೆಚ್ಚು ಗ್ಯಾಸ್ಗೆ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಗುಜರಾತ್ನ ಸೂರತ್ನಲ್ಲಿ 58 ಮೀಟರ್ ಉದ್ದದ ಕೂಲಿಂಗ್ ಟವರ್ ಅನ್ನ ಡೆಮಾಲಿಷ್ ಮಾಡಲಾಗಿದೆ. ಉತ್ತರಾಯಣ್ ಪವರ್ ಸ್ಟೇಷನ್ನಲ್ಲಿದ್ದ 30 ವರ್ಷಗಳ ಹಳೆಯದಾದ ಆರ್ಸಿಸಿ ಟವರ್ ಅನ್ನ ಸ್ಫೋಟಕವನ್ನ ಬಳಸಿ ಧರೆಗುರುಳಿಸಲಾಗಿದೆ. ಶೇಖ್ ಮೂಲಭೂತವಾದಿ ನಾಯಕ ಅಮೃತ್ ಪಾಲ್ ಸಿಂಗ್ ಇನ್ನೂ ಬಂಧಿಸಿಲ್ಲ ಅಂತ ಪಂಜಾಬ್ ಹಾಗೂ ಹರಿಯಾಣ ಹೈಕೋರ್ಟ್ ಪೊಲೀಸ್ ಇಲಾಖೆಗೆ ಚಾಟಿ ಬೀಸಿದೆ. ಇದರ ಬೆನ್ನಲ್ಲೇ ಅಮೃತ್ ಪಾಲ್ ಕಾರಲ್ಲಿ ಸಂಚರಿಸಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಂಜಾಬ್ ನೋಂದಣಿಯ ಮಾರುತಿ ಎಸ್ಯುವಿ ಕಾರಿನಲ್ಲಿ ಅಮೃತ್ ಪಾಲ್ ಮುಂದೆಯೇ ಕೂತ್ಕೊಂಡು ಹೋಗಿರುವಂತಹ ದೃಶ್ಯ ಟೋಲ್ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಲಂಡನ್ನಲ್ಲಿರುವ ಭಾರತೀಯ ಹೈಕಮಿಷನ್ ಹೊರಗೆ ನೂರಾರು ಭಾರತೀಯರು, ಖಲಿಸ್ತಾನಿ ಹಾಗೂ ಅವರ ಬೆಂಬಲಿಗರು ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಉಮೇಶ್ ಪಾಲ್ ಹತ್ಯೆ ಪ್ರಕರಣದ ಆರೋಪಿ ಅತೀಕ್ ಅಹಮದ್ ಕಚೇರಿ ಮೇಲೆ ಪ್ರಯಾಗ್ರಾಜ್ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನ ಬಂಧಿಸಿದ್ದಾರೆ. ಪಾಳು ಬಿದ್ದಿದ್ದ ಅತೀಕ್ ಅಹಮದ್ ಕಚೇರಿಯಲ್ಲಿ 10 ಪಿಸ್ತೂಲ್ ಹಾಗೂ ನಗದು ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ.
ಉತ್ತರಾಖಂಡದಲ್ಲಿರುವ ಕೇದಾರನಾಥ ದೇಗುಲ ದರ್ಶನಕ್ಕೆ ಏಪ್ರಿಲ್ ತಿಂಗಳಿನಿಂದ ಅವಕಾಶ ಕಲ್ಪಿಸಲಾಗಿದೆ. ಕಳೆದ 1 ವಾರದಿಂದ ಕೇದಾರನಾಥದಲ್ಲಿ ಮಂಜಿನ ಪ್ರಮಾಣ ಹೆಚ್ಚಾಗಿದ್ದು, ಮಂಜನ್ನ ಯಂತ್ರಗಳ ಸಹಾಯದಿಂದ ತೆರವುಗೊಳಿಸಲಾಗ್ತಾ ಇದೆ. ಅದಾನಿ ವಿವಾದದ ಕುರಿತು ಜಂಟಿ ಸಂಸದೀಯ ಸಮಿತಿ ತನಿಖೆಗೆ ಆಗ್ರಹಿಸಿ ವಿರೋಧ ಪಕ್ಷದ ನಾಯಕರು ಸಂಸತ್ ಭವನದ ಕಾರಿಡಾರ್ನಲ್ಲಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದರು. ಸಂಸತ್ ಭವನದ ಮೊದಲ ಮಹಡಿಯಲ್ಲಿ ನಮಗೆ ಜೆಪಿಸಿ ಬೇಕು ಎಂಬ ಬ್ಯಾನರ್ ನೇತು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದಾನಿ ಗ್ರೂಪ್ ವಿರುದ್ಧ ಹೊರಿಸಲಾದಂತಹ ವಂಚನೆಯ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶಿಸದೆ ಸರ್ಕಾರ ಸಹಾಯ ಮಾಡಿದೆ ಅಂತ ಆರೋಪಿಸಿವೆ. ಶ್ರೀರಾಮನ ಮೂರ್ತಿ ಕೆತ್ತನೆಗೆ ಉಡುಪಿ ಜಿಲ್ಲೆಯ ಕಾರ್ಕಳದಿಂದ ಕಳುಹಿಸಲಾಗಿದ್ದು, ಕೃಷ್ಣಶಿಲೆ ಅಯೋಧ್ಯೆ ತಲುಪಿದೆ. ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನ ಉತ್ತರ ಕನ್ನಡದ ಜೋಯಿಟಾದಲ್ಲಿ ವಶಕ್ಕೆ ಪಡೆಯಲಾಗಿದೆ. ವಿವಾದಿತ ಧರ್ಮಗುರು ಜಾಕಿರ್ ನಾಯ್ಕ್ನನ್ನ ಬಂಧಿಸಲು ಭಾರತ ಮುಹೂರ್ತ ಫಿಕ್ಸ್ ಮಾಡಿದೆ. ಜಾಕಿರ್ ನಾಯ್ಕ್ನನ್ನ ಗಡೀಪಾರು ಮಾಡಲು ಒಮಾನ್ ಸರ್ಕಾರದ ಜೊತೆ ಭಾರತ ಮಾತುಕತೆ ನಡೆಸಿದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ಎದುರಿಸ್ತಾ ಇದ್ದು, ವಿಚಾರಣೆಗಾಗಿ ಕೋರ್ಟ್ಗೆ ಹಾಜರಾಗುವಾಗ ತಮ್ಮನ್ನ ಯಾರಾದರೂ ಕೊಲ್ಲಬಹುದು ಅಂತ ಹೇಳಿಕೊಂಡಿದ್ದಾರೆ.